ಪಿಟೀಲು ವಿದ್ವಾಂಸರು ಹಾಗೂ ಸಂಗೀತ ಶಿಕ್ಷಕರು ಆಗಿ ಸಂಗೀತ ಕ್ಷೇತ್ರದಲ್ಲಿ ಅವಿರತ ಸೇವೆಯನ್ನ ಸಲ್ಲಿಸುತ್ತಿರುವ ಕರ್ನಾಟಕ ಕಲಾಶ್ರೀ ವಿದ್ವಾನ್ ಕೆ.ಎಸ್. ನಾಗಭೂಷಣಯ್ಯ ಇವರ ಪಾಂಡಿತ್ಯಪೂರ್ಣ ವ್ಯಕ್ತಿತ್ವದ ಕಿರುಪರಿಚಯದ ಪಕ್ಷಿನೋಟ ತಮಗಾಗಿ. ಶ್ರೀಯುತ ಕೃಷ್ಣಪ್ಪ ಮತ್ತು ಗೌರಮ್ಮ ದಂಪತಿಗಳ ಪ್ರೀತಿಯ ಪುತ್ರ ಕೆ.ಎಸ್. ನಾಗಭೂಷಣಯ್ಯ ಅವರು ಸರಳ ವ್ಯಕ್ತಿತ್ವ, ಸಂಕೋಚ ಸಜ್ಜನಿಕೆಯ ಪ್ರತೀಕ, ಹಸನ್ಮುಖಿ, ಜೀವನದ ಮೌಲ್ಯಗಳನ್ನು ಅರ್ಥೈಸಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಷ್ಟೇ ಅಲ್ಲದೆ ಅವುಗಳನ್ನು ತಮ್ಮ ಮಕ್ಕಳಿಗೆ ಹಾಗೂ ಹಲವಾರು ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸುವುದರ ಮೂಲಕ ಉತ್ತಮ ಗುಣಮಟ್ಟದ ಜೀವನವನ್ನು ರೂಪಿಸಲು ಪ್ರಧಾನ ಪಾತ್ರವನ್ನು ವಹಿಸಿರುತ್ತಾರೆ. ಸಂಗೀತ ಪಾಠವನ್ನು ಸರಳವಾಗಿ ಮಕ್ಕಳಿಗೆ ಅರ್ಥೈಸುವಂತೆ ತಿಳಿಸುವುದರ ಜೊತೆಗೆ ಸಂಗೀತ ಅಭ್ಯಾಸ ಕಡ್ಡಾಯವಾಗಿ ಮಾಡಲೇಬೇಕೆಂಬ ಶಿಸ್ತನ್ನು ಶಿಷ್ಯರಲ್ಲಿ ಪ್ರಚೋದಿಸಿರುತ್ತಾರೆ. ತಂದೆಯ ಪಿಟೀಲು ವಾದನವನ್ನು ಎಳೆಯ ವಯಸ್ಸಿನಿಂದಲೇ ಕೇಳಿ ಕೇಳಿ ಕುಟುಂಬದ ನಿರ್ವಹಣೆ ಮತ್ತು ಉದರ ಪೋಷಣೆಗಾಗಿ ಕಲೆಯನ್ನೇ ನೆಲೆಯಾಗಿಸಿಕೊಂಡ ನಾಗಭೂಷಣಯ್ಯನವರದ್ದು ಕಡುಬಡತನದ ಕುಟುಂಬ. ತಂದೆಯವರು ಕರ್ನಾಟಕ ಸಂಗೀತದ ಕಲಾವಿದರಾಗಿದ್ದು ಪಿಟೀಲು ವಾದಕರೂ ಆಗಿದ್ದರು. ಸಂಗೀತ ಕಾರ್ಯಕ್ರಮಗಳಿಂದ ಬರುತ್ತಿದ್ದ ಸಂಭಾವನೆಯಿಂದಲೇ ಸಂಸಾರ ನಡೆಯುತ್ತಿದ್ದ ಕಾಲದಲ್ಲಿ ಬಾಲ್ಯದ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಲೇ ತಂದೆಯ ಆಸೆಯಂತೆ 5 ವರ್ಷಗಳ ಕಾಲ ಹಾಡುಗಾರಿಕೆ ಮತ್ತು ಪಿಟೀಲು ವಾದನದ ಪ್ರಾರಂಭಿಕ ಪಾಠಗಳ ಪರಿಚಯವನ್ನು ತಂದೆಯವರಿಂದಲೇ ಮಾಡಿಕೊಂಡರು. ಆ ನಂತರದಲ್ಲಿ 5 ವರ್ಷಗಳು ಹಿರಿಯ ಸಂಗೀತಗಾರರಾಗಿದ್ದ ವಿದುಷಿ ರಾಜಮ್ಮ ಕೇಶವಮೂರ್ತಿ ಅವರ ಬಳಿ ಸಂಗೀತದ ಅಭ್ಯಾಸವನ್ನು ಮುಂದುವರಿಸಲಾಯಿತು. ಸಂಸಾರದ ನೊಗ ಬೆನ್ನಿಗೆ ಬಿದ್ದ ಕಾರಣ ಬೇರೇನೋ ಕೌಶಲ್ಯಗಳ ಪರಿಚಯವಿಲ್ಲದ ನಾಗಭೂಷಣಯ್ಯನವರು 60-70ರ ದಶಕದಲ್ಲಿ ಕರ್ನಾಟಕ, ಆಂಧ್ರ ಮತ್ತು ತಮಿಳುನಾಡಿನ ಗಡಿ ಭಾಗದಲ್ಲಿ ಬೇಡಿಕೆಯಲ್ಲಿದ್ದ ಪ್ರಸಿದ್ಧ ಹರಿಕಥಾ ಕೀರ್ತನಕಾರರ ಮೇಳದ ಪಿಟೀಲು ವಾದಕರಾಗಿ 100 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಸಂಗೀತ ವೃತ್ತಿಯ ಬದುಕನ್ನು ಆರಂಭಿಸಿದರು. ಈ ಸಂಕಷ್ಟಗಳ ಸಮಯದಲ್ಲಿ ತಮ್ಮ ಜೊತೆಗಿದ್ದು ಸಂತೈಸಿ ಸಲುಹಿದ ತಮ್ಮ ಸಹ ಕಲಾವಿದರಾದ ತಬಲಾ ರಾಮಮೂರ್ತಿ, ಹಾರ್ಮೋನಿಯಂ ವೆಂಕಟಸ್ವಾಮಾಚಾರ್ ಮತ್ತು ಶ್ರೀ ರಘುನಾಥರಾವ್ ಭಾಗವತರ್ ಅವರುಗಳನ್ನು ಕೃತಜ್ಞತೆಯಿಂದ ನೆನೆಯುತ್ತಾರೆ. ಆದರೆ ತಮ್ಮ ಸಂಗೀತದ ಕಲಿಕೆಯ ದಣಿವಾರದ ಕಾರಣ ಸಂಕಷ್ಟಗಳ ಸಂದರ್ಭದಲ್ಲಿಯೂ ಪಿಟೀಲು ಪಾಠವನ್ನು ಮುಂದುವರಿಸಲು ತೀರ್ಮಾನಿಸಿ ಆಗಿನ ಕಾಲಕ್ಕೆ ಈ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದ ಸಂಗೀತ ರತ್ನ ನಾದ ಗಂಧರ್ವ ವಿದ್ವಾನ್ ಶ್ರೀ ಭುವನೇಶ್ವರಯ್ಯರವರ ಬಳಿ ಸತತ 15 ವರ್ಷಗಳ ಪಿಟೀಲು ಅಭ್ಯಾಸವನ್ನು ನಡೆಸಿರುತ್ತಾರೆ. ಶ್ರೀಯುತರ ಮಾರ್ಗದರ್ಶನದಲ್ಲಿ 1985ರ ಸಾಲಿನ ಕರ್ನಾಟಕ ಸಂಗೀತದ ವಿದ್ವತ್ ಪರೀಕ್ಷೆಯಲ್ಲಿ 3ನೇ ರ್ಯಾಂಕ್ ಪಡೆದು ಉತ್ತೀರ್ಣರಾಗಿರುತ್ತಾರೆ. ತಾವು ಕಲಿತ ಕಲಿಕೆಯನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸಿ ಈ ಕ್ಷೇತ್ರಕ್ಕೆ ಆಕರ್ಷಿಸಲು ಒದಗಿ ಬಂದ ಅವಕಾಶ ಸಂಗೀತ ಶಿಕ್ಷಕರ ವೃತ್ತಿ. 1985ರಿಂದ 2007ರವರೆಗೆ ಸುಗುಟೂರಿನ ಸಬರಮತಿ ಪ್ರೌಢಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿ ಸಂಗೀತ ಸೇವೆಯನ್ನು ಮುಂದುವರೆಸಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಸಂಗೀತ ಪ್ರಪಂಚಕ್ಕೆ ಆಕರ್ಷಿಸಿದ ಹಿರಿಮೆ ಇವರದು. ಅವರಲ್ಲಿ ಕೆಲವು ವಿದ್ಯಾರ್ಥಿಗಳು ಇಂದಿಗೂ ಸಂಗೀತದ ಅಭ್ಯಾಸವನ್ನು ಮುಂದುವರಿಸಿದ್ದು ಜೂನಿಯರ್, ಸೀನಿಯರ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಉತ್ತಮ ಸಾಧನೆಯನ್ನು ಮಾಡಿರುತ್ತಾರೆ. ಶಾಲಾ ಸಮಯದ ನಂತರ ಮನೆಯಲ್ಲಿ ಉಚಿತ ಸಂಗೀತ ಪಾಠ ಆರಂಭಿಸಿ ಸಾರ್ವಜನಿಕ ಆಸಕ್ತರಿಗೆ ಸಂಗೀತ ಕಲಿಯಲು ಅವಕಾಶ ಮಾಡಿಕೊಟ್ಟರು. ಇದರಿಂದ 100 ಜನ ಶಿಷ್ಯ ವೃಂದ ಶ್ರೀಯುತರ ಜೊತೆಗೂಡಿ ಗಡಿ ಭಾಗದಲ್ಲಿ ಕರ್ನಾಟಕ ಸಂಗೀತ ಕ್ಷೇತ್ರದ ದಿಗ್ಗಜರಾದ ಶ್ರೀ ಪುರಂದರದಾಸರು, ಶ್ರೀ ಕನಕದಾಸರು ಮತ್ತು ಶ್ರೀ ತ್ಯಾಗರಾಜ ಭಾಗವತರ ಆರಾಧನಾ ಮಹೋತ್ಸವಗಳನ್ನು ಸಂಘಟಿಸಿ
ಹೊಸದಾಗಿ ಕಲಿತವರು ತಮ್ಮ ಕಲೆಯನ್ನು ಪ್ರಸ್ತುತಪಡಿಸಲು ಮತ್ತು ನವಕೇಳುಗರು ತಮ್ಮ ಆಸಕ್ತಿಯನ್ನು ಮುಂದುವರಿಸುವಂತಹ ವೇದಿಕೆಯನ್ನು ಸೃಷ್ಟಿ ಮಾಡಿದರು. ಕಳೆದ 45 ವರ್ಷಗಳಿಂದಲೂ 10 ದಾನಿಗಳ ಸಹಕಾರದೊಂದಿಗೆ ಇಂದಿಗೂ ಈ ಪ್ರಯಾಣವನ್ನು ಮುಂದುವರಿಸುತ್ತಿದ್ದಾರೆ ನಾಗಭೂಷಣಯ್ಯನವರು. ಶ್ರೀ ಕ್ಷೇತ್ರ ಕೈವಾರದಲ್ಲಿ ಪ್ರತಿ ವರ್ಷ ನಡೆಯುವ 72 ಗಂಟೆಗಳ ಸಂಗೀತೋತ್ಸವದ ಕಾರ್ಯಕ್ರಮದಲ್ಲಿ ತಮ್ಮ ಶಿಷ್ಯರೊಂದಿಗೆ ಶ್ರೀ ತ್ಯಾಗರಾಜ ವಿರಚಿತ ಪಂಚರತ್ನ ಕೃತಿಗಳ ಅಭ್ಯಾಸ ನಡೆಸಿ ಗೋಷ್ಠಿ ಗಾಯನದ ನೇತೃತ್ವ ವಹಿಸುತ್ತಾರೆ. ಪ್ರಚಾರ, ಪ್ರಸಿದ್ಧಿ, ಸನ್ಮಾನಗಳ ಗೀಳಿಗೆ ಅಂಟಿಕೊಳ್ಳದ ನಾಗಭೂಷಣಯ್ಯನವರು ಸಂಗೀತವೆಂಬುದು ಕೇವಲ ಕಲೆಯಲ್ಲ, ಇದು ಇಹ ಪರಗಳ ಸಾರ್ಥಕ ಬದುಕಿನ ಸಾಧನೆಯ ಮಾರ್ಗ ಎನ್ನುತ್ತಾರೆ. ಯಾವ ದೃಶ್ಯ ಮಾಧ್ಯಮಗಳ ಮತ್ತು ಸಾಮಾಜಿಕ ಜಾಲತಾಣಗಳ ಕಣ್ಣಿಗೂ ಬೀಳದ ಇವರು ಎಲೆಮರೆಯ ಕಾಯಿಯಂತೆ ಅವಿರತ ಸಂಗೀತ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ತಮ್ಮ ಇಡೀ ವಯಸ್ಸಿನಲ್ಲಿಯೂ ಕಲಿಕಾಸಕ್ತರನ್ನು ಹುಡುಕುತ್ತಾ ಸಂಗೀತದ ಜಂಗಮರಂತೆ ಎಲ್ಲಿ ಕಲಿಯಲು ವಿದ್ಯಾರ್ಥಿಗಳು ಆಸಕ್ತಿ ತೋರಿಸುತ್ತಾರೋ ಅಲ್ಲಿಯೇ ತಮ್ಮ ಪಾಠಶಾಲೆಯನ್ನು ಆರಂಭಿಸುತ್ತಾರೆ. ಅಂದಿನಿಂದ ಇಂದಿನವರೆಗೆ ಸಂಗೀತ ಪಾಠ ಮತ್ತು ಕಾರ್ಯಕ್ರಮಗಳಲ್ಲಿ ಸದಾ ಕ್ರಿಯಾಶೀಲರಾಗಿ ದಣಿವರೆಯದ ಪ್ರಯಾಣವನ್ನು ಮುಂದುವರಿಸಿರುವ ಇವರ ಸಾಧನೆಯನ್ನು ಬಹಳ ನಿಕಟವಾಗಿ ಗಮನಿಸಿರುವ ಹಲವಾರು ಸಂಘ ಸಂಸ್ಥೆಗಳು ಇವರಿಗೆ ಪ್ರಶಸ್ತಿ, ಗೌರವ, ಸನ್ಮಾನಗಳನ್ನು ನೀಡಿ ಗೌರವಿಸಿವೆ. ಸಂದಿರುವ ಹಲವಾರು ಗೌರವ ಸನ್ಮಾನಗಳಲ್ಲಿ ಕೆಲವನ್ನು ತಮ್ಮ ಮುಂದೆ ಮಂಡಿಸುತ್ತಿದ್ದೇನೆ. ಶ್ರವಣ ಸಂಗೀತ ಸೇವಾ ಸಮಿತಿಯವರಿಂದ ಭಕ್ತಿಗಾನ ಸುಧಾಶ್ರೀ ಪ್ರಶಸ್ತಿ, ಶ್ರೀ ಕೋದಂಡರಾಮ ಸೇವಾ ಮಂಡಳಿ ಕೋಲಾರದವರಿಂದ ಪಿಟೀಲು ವಾದನ ಚತುರ ಪ್ರಶಸ್ತಿ, ಸದ್ಗುರು ತ್ಯಾಗರಾಜ ಗಾನ ಸಭಾ ಚಿಕ್ಕಬಳ್ಳಾಪುರ ಇವರಿಂದ ಸನ್ಮಾನ ಮತ್ತು ಪ್ರಶಸ್ತಿ, 1986 ಶ್ರೀರಾಮ ಸೇವಾ ಸಂಘದ ವತಿಯಿಂದ ಸನ್ಮಾನ ಮತ್ತು ಪ್ರಶಸ್ತಿ, 1997 ಕೋಚಿಯಾಲ ಪದ್ಮಶಾಲಿ ಸಂಘದ ವತಿಯಿಂದ ಸನ್ಮಾನ, 2007 ಕುರುಬರ ಸಂಘ ಹೊಸಕೋಟೆ ಅವರಿಂದ ಪ್ರಶಸ್ತಿ, 2007 ಸಬರಮತಿ ಪ್ರೌಢಶಾಲೆ ಸುಗಟೂರು ಇವರಿಂದ ಸನ್ಮಾನ, 2008 ಶ್ರೀ ಹರಿದಾಸ ಸಂಘ ದೇವಸಂದ್ರ ಅವರಿಂದ ಪ್ರಶಸ್ತಿ, 2010 ಶ್ರೀ ತ್ಯಾಗರಾಜ ಸ್ವಾಮಿ ಪುರಂದರದಾಸರ ಆರಾಧನಾ ಮಹೋತ್ಸವದಲ್ಲಿ ಸನ್ಮಾನ ಹಾಗೂ ಗೌರವ ಸಮರ್ಪಣೆ, 2010 ಶ್ರೀ ಮಾರುತಿ ಸಂಗೀತ ಕಲಾ ಸಮಿತಿ ಬೆಂಗಳೂರು ವತಿಯಿಂದ ಪ್ರಶಸ್ತಿ ಹಾಗೂ ಗೌರವ, 2017 ವಿದ್ವಾಂಸರ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ಗಾನ ಕಲಾ ಕಸ್ತೂರಿ ಪ್ರಶಸ್ತಿ, 2019 ತ್ಯಾಗರಾಜ ಸ್ವಾಮಿ ಆರಾಧನಾ ಸಮಿತಿ ಬಂಗಾರಪೇಟೆ ಇವರಿಂದ ಸನ್ಮಾನ ಹಾಗೂ ಗೌರವ ಸಮರ್ಪಣೆ, 2024 ಶ್ರೀ KL ಗೋಕುಲ್ವಾಸನ್ ಪ್ರತಿಷ್ಠಾನ ವತಿಯಿಂದ ಅಭಿನಂದನೆ. ಇದೇ 2024 ಅಕ್ಟೋಬರ್ 28 ಪ್ರತಿಷ್ಠಿತ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಅವರು ಸಂಗೀತ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಇವರ ಅತ್ಯಮೂಲ್ಯ ಸೇವೆಯನ್ನು ಗುರುತಿಸಿ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಈ ಸಂದರ್ಭದಲ್ಲಿ ವಿದ್ವಾನ್ ನಾಗಭೂಷಣಯ್ಯ ಅವರ ಶಿಷ್ಯವೃಂದ ಸಂಭ್ರಮದಿಂದ, ಸಡಗರದಿಂದ, ಭಕ್ತಿಯಿಂದ ಈ ಹಿರಿಯ ಚೇತನಕ್ಕೆ ತಲೆಬಾಗಿ ನಮಿಸುತ್ತದೆ. ಕರ್ನಾಟಕ ಕಲಾಶ್ರೀ ವಿದ್ವಾನ್ KS ನಾಗಭೂಷಣಯ್ಯ ಅವರಿಗೆ ನಮಸ್ಕಾರ ಪೂರ್ವಕವಾದ ಅಭಿನಂದನೆಗಳು.